ಸದ್ಯಕ್ಕೆ ಹೆಂಗ ನಮ್ಮ ಕಡೆ ಊಟ ಸಿಗೋದಿಲ್ಲ. ಇಲ್ಲಿ ಗುರು ಈ ಥರ ಆಗಿದೆ, ಆಲ್ರೆಡಿ ಹಾಕೊಂಡಿದ್ದೀವಿ. ಹೆಂಗೈತ್ರಪ್ಪ ಟೇಸ್ಟು? ಸೂಪರ್. ಲಲ್ಲಿ ನಿಮ್ಮ ಹೆಂಡತಿ ಬಿಟ್ಟಾತಾರ ನೋಡಿ. ನಿಮ್ಮ ಹಿಂಗೆ ಭಾರಿ ಸಿಕ್ಕಾಬಿಟ್ಟೆ ತುಂಬ ಹಿಂಸೆ ಆಗೋದು ವೆಹಿಕಲ್ ಓಡಿಸೋಕ್ಕೆ. ಫೈನಲಿ ಗುರು ಪುಳಿಯೋಗರೆ ರೆಡಿ ಆಗಿದೆ. ಸಬ್ಸ್ಕ್ರೈಬರ್ ಅಣ್ಣ ನೋಡೋಣ ಈ ಥರ ಮಾಡಿದ್ದೀವಿ. ಏನೋ ವೆಲ್ಕಮ್ ಬ್ಯಾಕ್ ಟು DK ಟ್ರಕ್ ವ್ಲಾಗ್ಸ್. ಮತ್ತೊಂದು ಲಾಗಿ ಎಲ್ಲರಿಗೂ ಸುಸ್ವಾಗತ. ಇವತ್ತು ಏನಪ್ಪ ಅಂತಂದರೆ ಓದ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ದಂಗೆ ನಮ್ಮ ಈಚರ್ ಗಾಡಿ ಬಂದಿರಲಿಲ್ಲ, ಸ್ವಲ್ಪ ಲೇಟ್ ಆಗಿದೆ. ಗಾಡಿನ ಕಡೆ ಸೈಡಿ ಹಾಕಿದ್ದೀರ ಮತ್ತು ನಮ್ಮ ಗಾಡಿ ಇಲ್ಲೇ ಇದೆ. ಅಡುಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫುಲ್ಲು ಪಾರ್ಕಿಂಗ್ ಹಾಕೋಕ್ಕೆಲ್ಲ ಜಾಗ ಇಲ್ಲ. ಇಲ್ಲಿ ನೋ ಎಂಟ್ರಿ ಅಲ್ವಾ, 11 ಗಂಟೆ ಗಾಡಿ ಬಿಡೋಲ್ಲ. ಬರೀ ಟ್ರೈಲರ್ ಗಾಡಿಗಳು ಭಾರಿ ಸಿಕ್ಕಾಬಿಟ್ಟೆ ಟ್ರೈಲರ್ ಗಾಡಿಗಳಿಲ್ಲಿ ಎಲ್ಲ ಜಲ್ದಿ ಹೊಡೆಯೋದು. ಹಾಗಾಗಿ ನಮ್ಮ ಗಾಡಿನ ಇಲ್ಲೇ ಸೈಡ್ಗೆ ಹಾಕೊಂಡು ಒಂದು ದುಕಾನದ ಹಿಂದಿಲಿ ಅಂಗಡಿಗೆ ದುಕಾನ ಅಂತ ಕರೀತಾರೆ. ಒಂದು ಅಂಗಡಿ ಕ್ಲೋಸ್ ಆಗಿತ್ತು, ಅಲ್ಲಿ ಹಾಕೊಂಡು ಅಡುಗೆ ಮಾಡ್ತಿದ್ದೀವಿ. ನೀರು ಹಾಕೊಂಡು ನೀರು ಏನು ಮಾಡ್ತಿದ್ದೀವಪ್ಪ ಅಂದರೆ ಟೊಮೊಟೊ ಪಲಾವ್ ಮಾಡ್ತಾಯಿದ್ದೀವಿ. ಅರ್ಜೆಂಟಿಗೆ ಈಗ ಸದ್ಯಕ್ಕೆ ಬೆಳಿಗ್ಗೆ ಮಾಡೋಣ ಏನಾರ ಅಂದ್ಬಿಟ್ಟು ಮಾರ್ಕೆಟಿಗೆ ಹೋಗೋ ಹೊತ್ತಿಗೆ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ವಿ. ಬನ್ನಿ ಲಾಸ್ಟಿಗೆ ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ. ಚೆನ್ನಾಯ್ತಾ? ಸೂಪರ್ ಸೂಪರ್ ಸೂಪರ್. ಬೇಜಾರು ಮಾಡ್ಕೊಬಿಡಿ ದಯವಿಟ್ಟು, ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ. ಸದ್ಯಕ್ಕೆ ಹೆಂಗ ನಮ್ಮ ಕಡೆ ಊಟ ಸಿಗೋದಿಲ್ಲ. ಅಲ್ಲಿ ಗುರು ಮಾರ್ಕೆಟ್ ಹತ್ರ ಬಂದು ಗಾಡಿ ಎಲ್ಲ ಖಾಲಿ ಮಾಡೋಣ ಅಂತ ನಿಲ್ಲಿಸಿ ಹಗ್ಗ ಟಾರ್ಪಲ್ ಎಲ್ಲ ಬಿಚ್ಚಿಬಿಟ್ಟು ಮೇಕಾಗ್ತೀವಿ. ಇವಾಗ ಜಸ್ಟು ಒಂದು ಅರ್ಧ ಗಂಟೆ ಆಯಿತು ಬಂದು ನಾವು ಇಲ್ಲಿಗೆ. ಸಿಕ್ಕಾಪಟ್ಟೆ ಟೈಮ್ ಹಿಡಿತು. ಇವೆಲ್ಲ ಖಾಲಿ ಮಾಡ್ತವ್ರೆ, ಖಾಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ನೋಡ್ಬೋದು. ಈಗ ಆರಾಮ್ ಮಲ್ಕೊಬಿಟ್ರೆ ಇನ್ನೇನು ಟೆನ್ಷನ್ ಇಲ್ಲ ನಮಗೆ. ನಾವು ಮತ್ತೆ ಇಲ್ಲಿ ಮಧ್ಯಾಹ್ನ ರಾತ್ರಿ 3 ಗಂಟೆಗೆ ಎಬ್ಬರಿಸ್ಬಿಟ್ಟು ಹಗ್ಗ ಬಿಚ್ಚಿ ಅಂತ ಹೇಳ್ತಾರೆ ಅಂದ್ಬಿಟ್ಟು ಹಿಂಸೆ ಆಗಿತ್ತು ಅಂದ್ಕೊಂಡು. ಬಟ್ ಏನಪ್ಪ ಅಂತ ಅಂದರೆ ಪಟ್ಟ ಅಂತ ಬಂದಿದ್ದಂಗೆ ಆ ಗಾಡಿ ನಿಮ್ಗೆ ಬೇಗ ಖಾಲಿ ಆಗುತ್ತೆ, ಒಂಚೂರು ಹಗ್ಗ ಟಾರ್ಪಲ್ ಬಿಚ್ಬಿಟ್ಟು ಮಲ್ಕೊಳ್ಳಿ ಅಂತ ಅಂದರು. ನಮಗೂ ಅದೇ ಬೇಕಾಯಿತು ಸದ್ಯಕ್ಕೆ. ಕಾಯನ್ನು ಮಾರ್ಕೆಟಲ್ಲಿ ಡೈಲಿ 7 ರೂಪಾಯಿ ಕಾಯಲ್ಲಿ ದುಡ್ಸಿಕ್ಕೈತೆ. ಮಾರ್ಕೆಟ್ ಒಳಗೆ ಬಂದು ನಡ್ಕೊ ಹೋಗೋಣ ದುಡ್ಸಿದ್ದು. ಏನು ಮಾಡೋಂಗಿಲ್ಲ, ಹಣೆ ಬರ. ಅದೃಷ್ಟ ಮಾಡಿದ್ರೆ ಏನು ಬೇಕಾದ್ರೆ ಸಿಗ್ತದಂತೆ, ಲಕ್ಷ್ಮಿನೇ ಸಿಗ್ತಾಳಂತೆ. ಅದೃಷ್ಟ ಮಾಡಿದ ಮೇಲೆ ದುಡ್ಡು ಸಿಕ್ಕಿದ್ರೆ ಮಾಪ್ರವನು ಅಂತ ಎಲ್ಲ ಕೈಗಾಲ ತೊಳ್ಕೊಂಡು ಆರಾಮಾಗಿ ಮಲ್ಕೊಂಡ್ಬಿಡೋಣ. ಕೋಲಾರ ಗಾಡಿ ಇದೆ, ಕೋಲಾರ ಗಾಡಿನ ಇದು ಖಾಲಿ ಆಗ್ತಾ ಇದೆ. ಖಾಲಿ ಮಾಡಲಿ, ನಾವು ಫುಲ್ ರೆಸ್ಟ್ ಮಾಡೋಣ. ಎಲ್ರಿಗೂ ಗುಡ್ ನೈಟ್. ಫೈನಲಿ ಬೆಳಗ್ಗೆ ಎದ್ದು ನೋಡಿದರೆ ಗಾಡಿ ಖಾಲಿ ಆಗಿದೆ. ಇದೊಂದು 4-5 ಚೀಲ ಇಟ್ಕೊಂಡಿದ್ದಾರಪ್ಪ. ಏನಕ್ಕೆ ಇಟ್ಟವ್ರೆ ಅಂತ ಗೊತ್ತಿಲ್ಲ, ಕೇಳಬೇಕು ಅವ್ರನ್ನ ಫೋನ್ ಮಾಡಿ. ನಾವು ಮಲ್ಕೊಬಿಟ್ಟಿದ್ದೆ, ಏನು ಫುಲ್ ಗಾಡಿ ಎಲ್ಲ ಖಾಲಿ ಮಾಡಿ ಇದು ಮಾಡಿಬಿಟ್ಟವ್ರೆ. ಮಾರ್ಕೆಟ್ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟೈತೆ. ಬೆಳಿಗ್ಗೆ ತರಕಾರಿ ವೆಜಿಟೇಬಲ್ ಮಾರ್ಕೆಟು. ಗಾಡಿನೇ ಖಾಲಿ ಆಗಿಲ್ಲ ಅಂದ್ಕೊಂಡಿದ್ದೆ. ಗಾಡಿ ಖಾಲಿ ಮಾಡೋದು ಪರವಾಗಿಲ್ಲ, ಪಾಲ್ಟಿ ಒಳ್ಳೆ ಸ್ಪೀಡಾಗಿ ಅವನಲ್ಲಿ ಖಾಲಿ ಮಾಡ್ತಾರೆ. ಇವತ್ತು ನೈಟ್ ಹೊರಡ್ಬೇಕು ನಾವು ವಾಪಸ್ಸು. ಒಬ್ಬ ಬನ್ನಿ ಪಾಲ್ಟಿ ಫೋನ್ ಮಾಡಿಬಿಟ್ಟು ಏನಂತ ಕೇಳ್ಕೊಂಡು ಚೂರ ಟೀಗೆ ಕುಡ್ಕೊಂಡು ನಮ್ಮ ದಿನನಿತ್ಯ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ಬರೋಣ. ಫೈನಲಿ ಗುರು ಫ್ರೆಶ್ ಅಪ್ ಆಗಿ ಈಗ ಎಲ್ಲ ಸ್ನಾನ ಗಿನ್ನ ಮಾಡ್ಕೊಂಡು ಆರಾಮಾಗಿ ಫುಲ್ಲು ಒಂಥರ ಮೈಂಡೆಲ್ಲ ಫ್ರೀ ಆಗುತ್ತೆ. ಸ್ನಾನ ಮಾಡ್ತಾ ಬಂದರೆ ಬಟ್ಟೆ ಗಿಟ್ಟೆ ಎಲ್ಲ ವಾಶ್ ಮಾಡಿ ಬಟ್ಟೆ ಎಲ್ಲ ತಗೊಂಡ್ಬಂದು ಈಗ ಒಣ ಹಾಕ್ಬೇಕು. ಎಲ್ಲನೇ ಫುಲ್ಲು ಗಲೀಜಾಗ್ಬಿಟ್ಟಿದ್ದು, ನೋಡೋಕ್ಕಾಗ್ತಾ ಇರಲಿಲ್ಲ, ಹಂಗಾಗಿದ್ದು ನಾವೇ. ಇವಾಗ ಅಡುಗೆ ಮಾಡಬೇಕು. ಏನು ಅಡುಗೆ ಮಾಡಿಲ್ಲ, ಬೆಳಿಗ್ಗೆ ಟಿಫನು ಕೂಡ ಮಾಡಿಲ್ಲ, ಎದ್ದಿದ್ದು ಲೇಟು. ಟಿಫನ್ ಮಾಡಬೇಕು. ಈಗ ಆಲ್ರೆಡಿ 1 ಗಂಟೆ ಆಗಿದೆ ಟೈಮು. ಏನಾರ ಅಡುಗೆ ಮಾಡೋಣ ಅಂದ್ಬಿಟ್ಟು ಏನಾರು ತರಬೇಕು ಸ್ಪೆಷಲ್ ಮಾಡೋಕ್ಕೆ ಇವತ್ತು. ಬನ್ನಿ ಏನಾರು ಸ್ಪೆಷಲ್ ಮಾಡೋಣ. ಇಲ್ಲಿಗರು ಚಿಕನ್ ಎಲ್ಲ ತಗೊಬಂದಿದ್ದೀವಿ. ಗಾಡೀಲಿ ಅಡುಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಚ್ಕೊಂಡಿದ್ದೀವಿ. ಆಲ್ರೆಡಿ ಮಸಾಲೆ ಐಟಮ್ ಎಲ್ಲ ಇದೆ. ಇಲ್ಲಿ ಚಿಕನು ಎಲ್ಲ ತೊಳ್ಕೊಂಡು ಇಟ್ಟಿದ್ದೀವಿ. ಹೊರಗಡೆ ಮಾಡೋಕ್ಕಾಗ್ತಿಲ್ಲ ಅವರು, ಒಂದು ಸ್ವಲ್ಪ ಗಲೀಜು ಜಾಸ್ತಿ ಇದೆ, ಹಂಗಾಗಿ ಇದು ಮಾಡ್ತಾಯಿದ್ದೀವಿ ಫುಲ್ಲು. ಹಾಗಾಗಿ ಇಲ್ಲೇ ಒಳಗಡೆ ಮಾಡೋಣ ಅಂದ್ಬಿಟ್ಟು ಐಡಿಯಾ ಮಾಡಿದ್ದೀವಿ. ಬನ್ನಿ. ಇಲ್ಲಿ ಗುರು ಈ ಥರ ಆಗಿದೆ, ಆಲ್ರೆಡಿ ಹಾಕ್ಕೊಂಡಿದ್ದೀವಿ. ಹೆಂಗೈತ್ರಪ್ಪ ಟೇಸ್ಟು? ಸೂಪರ್. ಸುಮಾರಾಗೈತಾ? ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಸೂಪರ್ ಅಂತ ಹೇಳಿದ್ದೆ. ಹೇಳೋ ಡೈರೆಕ್ಟಾಗಿ
ಖಾರ ಸಣ್ಣ ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿ ಬರೋದು. ಅದ್ರಲ್ಲಿ ಚಾರ್ಜ್ ಆಯ್ತು ಇಲ್ಲಿ ಗುರು ನೈಟು ಸುಮಾರು 10 ಗಂಟೆ ಆಗೈತೆ. ಏನಪ್ಪ ಅಂದರೆ ಅಡುಗೆ ಎಲ್ಲ ಮಾಡ್ಕೊಂಡು ಊಟ ಮಾಡಿ ಆಮೇಲೆ ಒಂಚೂರು ಗಾಡಿ ಫುಲ್ ಗಲೀಜಾಗ್ಬಿಟ್ಟಿತ್ತು ಒಳಗಡೆ ಎಲ್ಲವ. ಹಂಗಾಗಿ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಹೊರಗಡೆ ಎಲ್ಲ ನೀಟಾಗಿ ಒರೆಸ್ತು. ಇವಾಗ ಜಸ್ಟು ತೊಳೆದು ಏನಪ್ಪ ಅಂತಾರೆ ಗಾಡಿ ವಾಶ್ ಮಾಡಿಸಿರಲಿಲ್ಲ 2 ಟ್ರಿಪ್ಪಿಂದ. ಹಂಗಾಗಿ ಗಾಡಿನ ನಾವಿಲ್ಲೇ ತೊಳ್ಕೊಂಡು ನೈಟ್ ಹೊತ್ತು ಗಾಡಿ ಓಡಿಸೋಕ್ಕಾಗಲ್ಲ, ಗಾಡಿ ಕ್ಲೀನ್ ಇರೋಲ್ಲ ಅಂದ್ಬಿಟ್ಟು ಈಗ ಅಲ್ಲಿ ಇನ್ನೊಂದು ನಮ್ಮ ಹುಡುಗ ಈಚರ್ ಗಾಡಿನ ಇದು ಮಾಡ್ತಾಯಿದ್ವಿ, ಅದನ್ನು ತೊಳಿತಾಯಿದ್ವಿ. ಇಲ್ಲೇ ಹಾಕೊಂಡಿದ್ದು ಅಲ್ಲಿ ಒಂದು ಸ್ವಲ್ಪ ನೀರು ಗಲೀಜು ಜಾಸ್ತಿ ಆಗುತ್ತೆ, ಟೊಮೊಟೊ ಲೋಡಿದೆ, ಚೂರು ಮುಂದಕ್ಕೆ ಹಾಕೊಳ್ಳಿ ಅಂತ ಅಂದ್ರೆ ಹಂಗಾಗಿ ಮುಂದಕ್ಕೆ ಹಾಕೊಂಡು ಗಾಡಿನ ವಾಶ್ ಮಾಡಿದ್ದೀವಿ. ಇವಾಗ ಅದು ನೀಟಾಗಿ ತೊಳೆಯೋಕ್ಕಾಗಲಿಲ್ಲ, ಯಾಕೋ ಬೇಜಾರಾದದೆ. ಏನೂ ಮಾಡೋಂಗಿಲ್ಲ, ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಪಡಪಟ್ಟು ಉಜ್ಜಿ ಇದು ಮಾಡ್ಕೊಂಡು ಏನು ಮಾಡೋಂಗಿಲ್ಲ. ನಮ್ಮ ಗಾಡಿ ಇನ್ನೂ ಒಂದು 3-4 ಚೀಲ ಹಂಗೆ ಇದ್ದಾವೆ, ಅವು ಖಾಲಿ ಮಾಡ್ಕೋಬೇಕು. ಖಾಲಿ ಮಾಡ್ಕೊಂಡು ಇನ್ನೂ 8,000 ರೂಪಾಯಿ ಬಾಡಿಗೆ ಕೊಡಬೇಕು. ಗಾಡಿ ಒಳಗಡೆ ಹಂಗೆ ಇದೆ ಮಾಲು, ಇಲ್ಲೇ ಇಟ್ಟವ್ರು ಹಂಗೆ. ಇದನ್ನು ತಗೊಂಡ್ರೆ ನಮಗೆ ಇಮಿಡಿಯೇಟ್ಲಿ ಒಂಚೂರು ಖಾಲಿ ಆಗುತ್ತೆ, ಪಟ್ ಅಂತ ಹೋಗಿ ಸರಿ ಆಗುತ್ತೆ. ಅದು ನಮ್ಮ ಗಾಡಿ ರೆಡಿ ಆಗಿದೆ. 2 ಜಬಲ್ಪುರ್ಗೆ ಹೋಗೋಣ ಅಂತ. ನಾಳೆ ಒಂದು ಪ್ಲೇಸಿಗೆ ಹೋಗೋದೈತೆ, ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದನ್ನು ಯಾವ ಪ್ಲೇಸು ಅಂತ ಅದ್ರ ಬಗ್ಗೆ ಒಂಚೂರು ಡೀಟೇಲ್ಸ್ ಎಲ್ಲ ತಿಳಿಸ್ಕೊಡ್ತೀನಿ. ಇವಾಗ ಸದ್ಯಕ್ಕೆ ಗಾಡಿ ಖಾಲಿ ಮಾಡ್ಕೊಂಡು ನೋ ಎಂಟ್ರಿ ಓಪನ್ ಆಗಿದೆ. ಗಾಡಿ ಖಾಲಿ ಮಾಡ್ಕೊಂಡು ಬಾಡಿಗೆ ತಗೊಂಡು ಇಮಿಡಿಯೇಟ್ಲಿ ಇಲ್ಲಿಂದ ಹೊರಡೋಣ. ಇನ್ನೊಂದು ನಮ್ಮ ಕೋಲಾರ ಗಾಡಿನೂ ಕಾಯ್ತಿದೆ, ಆ ಗಾಡಿನೂ ಜೊತೆಲೇ ಬರಬೇಕು. ಜೊತೆಲೇ ಹೋಗ್ತೀವಿ 3 ಗಾಡಿನೂ. ವಾರಣಾಸಿ ಗಂಟೆ ಹೋಗಿ ನಾವು ಆಲ್ಟ್ ಹಾಕ್ತೀವಿ, ಅಲ್ಲಿಂದ ಮುಂದಕ್ಕೆ ಅವ್ರು ಹೋಗ್ತಾರೆ. ಬನ್ನಿ. ಅಲ್ಲಿ ಗುರು ಗಾಡಿನ ಅನ್ಲೋಡ್ ಮಾಡ್ಕೊತವ್ರೆ. ಒಂದು ಅವ್ರಕ್ಕಿಂತ ಬರೀ ಕ್ಯಾ ಹೋಗಿ ದೋಯಿ ಬೋರಿ ಅವ್ರ एक बोरी उधर ही 3 बोरी है क्या ಉತ್ತರ ಪೂರ. ಈ ಕಸೆ ಎಲ್ಲನೂ ಎಲ್ಲರೂ ಅಂತ ಖಾಲಿ ಮಾಡ್ಬೇಕು. ಇದನ್ನು ಖಾಲಿ ಮಾಡ್ಕೊಳ್ಳೋದು ಬೆಳಿಗ್ಗೆ ಮಾಡೋಣ, ಅದು ರೋಡಲ್ಲೇ ಮಾಡ್ಬೇಕು. ಅದೆಲ್ಲರೂ ಖಾಲಿ ಮಾಡಲಿ. ಬಾಡಿಗೆ ಕೊಟ್ಟಿಲ್ಲ, ಸೇಮ್ ಹೆಂಗಿದ್ರು. ನಮ್ಮ ಹಾಸನರೊಬ್ಬರು ನರಸಿಂಹರಾಜ ಅಂತ ಅವ್ರನ್ನ ಕಾಮಿಡಿ ಜಾಸ್ತಿ ಮಾಡುತ್ತೆ. ಅವರು ನಮ್ಮ ಹುಡುಗರಿಗೆ ಚಂದ್ರಗೂ ಎಲ್ಲ ಸೂಪ್ರಿಗೆ ಗೊತ್ತಿರೋರು. ಹಂಗಾಗಿ ಸಿಕ್ಕಿದ್ರು ಟೀ ಕುಡಿಯೋಣ ಅಂದ್ಬಿಟ್ಟು ಹೋಟೆಲಲ್ಲಿ ಟೀ ಕುಡಿಯೋದ್ರಿಂದ ಇವಾಗ ಕೊಟ್ಬಿಡ್ತೀನಿ ನಿನಗೆ. ನಮ್ಮ ಹಾಸನಲ್ಲಿ ಇವರು ನರಸಿಂಹರಾಜು ಅಂತ, ಯಾರು ಬೇಕಾದ್ರೂ ಕೇಳಿ ಹೇಳ್ತಾರೆ ಇವ್ರ ಹೆಸ್ರ. ಒಂದೆರಡು ಡೈಲಾಗ್ ಕೊಡ್ಬಿಟ್ಟು ಅವ್ರೆ ಬಾರೋ ಇಲ್ಲಿ ಲಲ್ಲಿ ಲಲ್ಲಿ ನರಸಿಂಹ ನಿಮ್ಮ ಹೆಂಡತಿ ಬಿಟ್ಟೋತಾರ ನೋಡಿ ನಿಮ್ಮ ಲಲ್ಲಿ ಬಾರೇ. ಅಲ್ಲಿ ಅಣ್ಣಂಗೆ ಬಾಯಿ ಹೇಳ್ಬಿಟ್ಟು ಅಲ್ಲಿಂದ ಸುಮಾರು ಒಂದು 20-25 ಕಿಲೋಮೀಟ್ರ್ ಜರ್ನಿ ಮಾಡ್ಕೊಂಡು ಬಂದುಬಿಟ್ಟು ಬೈಪಾಸಲ್ಲಿ ಭಾರತ್ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಹಾಕ್ಸೋಣ ಅಂತ ಬಂದಿದ್ದೀವಿ. ಏನಕ್ಕಪ್ಪ ಅಂತಂದರೆ ರೈಟ್ ಕಮ್ಮಿ ಯು ಪಿಲಿ ನೋಡಿರಿ, 87 ರೂಪಾಯಿ 94 ಪೈಸಾ. ನಮ್ಮ ಸ್ಟೇಟಲ್ಲಿ ಎಷ್ಟು ಅಂತಾರೆ 89 ಚಿಲ್ಲರೆನೇನೋ ಇದೆ, 79 ಪೈಸಾ ಐತೆ. ಇಲ್ಲಿ 87 ರೂಪಾಯಿ 94 ಪೈಸಾ ಐತೆ. ಹಂಗಾಗಿ ನಾವು ಆಲ್ಮೋಸ್ಟ್ ಇಲ್ಲೇ ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸ್ತಾ ಇದ್ದೀವಿ. ಇಲ್ಲಿಂದ ಫುಲ್ ಟ್ಯಾಂಕ್ ಮಾಡಿಸಲ್ಲ ನಾವು, ಏನಕ್ಕೆ ಕಾರಣಕ್ಕೇನೋ ಎಲ್ಲೋ ಒಂದು ಜಾಗಕ್ಕೆ ಹೋಗಬೇಕು, ಹಂಗಾಗಿ ಫುಲ್ ಟ್ಯಾಂಕ್ ಮಾಡಿಸ್ತಿಲ್ಲ. ಅಲ್ಲೋ ಫುಲ್ ಟ್ಯಾಂಕ್ ಮಾಡಿಸೋಣ ನಾಳೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಒಂದು 7,000 ಅಮೌಂಟಿಗೆ ಡೀಸೆಲ್ ಹಾಕಿಸ್ಕೊಂಡು ಹೊರಡೋಣ ಇಲ್ಲಿಂದ. ಏನು ಆರಾಮಾಗಿ ಹೋಗ್ಬೋದು, ಬೆಳಿಗ್ಗೆ ಗಂಟೆ ಟೈಮ್ ಇದೆ ನಮಗೆ. ವಾರಣಾಸಿಗೆ ಹೋಗೋ ಗಂಟ ವಾರಣಾಸಿಗೆ ಹೋದ್ಮೇಲೆ ಹೇಳ್ತೀನಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಎಲ್ಲಿಗೆ ಹೋಗಿದ್ದೀನಿ ಅಂತ ಅದು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದನ್ನು ಮೊನ್ನೆ ಡೀಸೆಲ್ ಹಾಕಿಸ್ಕೊಂಡು ಹೊರಡೋಣ ಆರಾಮಾಗಿ. ಇಲ್ಲಿಗುರು ಸುಮಾರು ದೂರ ಒಂದು 80 ಕಿಲೋಮೀಟ್ರ್ ಬಂದಿದ್ದೀವಿ. ಸೈಡ್ಗೆ ಹಾಕಿದ್ದು ಏನಪ್ಪ ಅಂದರೆ ಟೀ ಕುಡಿಯೋಣ ಅಂತ. ಸಿಕ್ಕಾಪಟ್ಟೆ ಚಳಿ ಐತೆ, ಹೆವಿ ಚಳಿ ಇದೆ. ಏನಪ್ಪ ಅಂತಂದರೆ ಫುಲ್ ಜರ್ಕಿ ಇರ್ತಿಲ್ಲ, ಫುಲ್ಲು ವೆದರ್ ಈ ಟೈಮಲ್ಲಿ ಕೋಲ್ಡ್ ಇರುತ್ತೆ, ಸಿಕ್ಕಾಪಟ್ಟೆ ಕೋಲ್ಡ್ ಇದೆ. ಬಟ್ ಏನಪ್ಪ ಅಂದರೆ ಈಗ ಒಂದು 2 ನಿಮಿಷ ಆಯಿತು ಕೆಳಗಡೆ ಕುಡಿದು ಇರೋಕ್ಕಾಗ್ತಿಲ್ಲ, ಹಂಗಾಗಿ ಕೆಳಗಡೆ ಇದ್ದೀವಿ. ಬಟ್ ಇನ್ನೊಂದು ಏನಪ್ಪ ಅಂದರೆ ನಮ್ಮದು ಲೈನರ್ ಸಿಕ್ಕಾಪಟ್ಟೆ ಈಟ್ ಬರ್ತೈತೆ ಗಾಡಿ ಕೆಲಸ ಮಾಡೋಕ್ಕೆ. ನಮ್ಮ ಹಾಸನ್ ಶೋರೂಮಲ್ಲಿ ನೀವೇನೇ ಹೇಳಿದ್ರು ಬೇರೆ ಎಲ್ಲೇ ಹೋಗಿ ಕೆಲಸ ಮಾಡು, ನಮ್ಮ ಹಾಸನ್ ಶೋರೂಮ್ ಥರ ಕೆಲಸ ಮಾಡೋಲ್ಲ. ಬಟ್ ನಮ್ಮ ಹಾಸನ್ ಶೋರೂಮಲ್ಲಿ ಕೆಲಸ ಮಾಡಿದ್ದೀವಿ, ಒಂದು ಚೂರು ಹೀಟ್ ಆಗ್ತಾಯಿಲ್ಲ ಗಾಡಿ. 100 ಕಿಲೋಮೀಟ್ರ್ ಬರೋ ಹೊತ್ತಿಗೆ ಗಾಡಿ ಆಲ್ಮೋಸ್ಟ್ ಹೀಟ್ ಆಗೋದು. ಬಟ್ ಗಾಡಿ ಟೈರು ಒಂದು ಚೂರು ಹೀಟ್ ಆಗಿಲ್ಲ, ಮತ್ತು ಡಿಸ್ಕು ಹೀಟ್ ಆಗಿಲ್ಲ. ಆ ಮಟ್ಟಿಗೆ ಬಂದಿದ್ದೀನಿ. ವೆದರ್ ಕೋಲ್ಡ್ ಐತೆ ಅನ್ನೋದು ಪ್ರಶ್ನೆ ಇಲ್ಲ. ನಮ್ಮ ಗಾಡಿ ವೆದರ್ ಕೋಲ್ಡ್ ಇದ್ರೂ ಸಮೇತ ಬರ್ತಾ ಇದ್ದಿದ್ದಾಗ ಹೀಟ್ ಆಗೋದು ಬ್ರೇಕ್ ಅಪ್ಲೈ ಮಾಡಿದರೆ. ನಾವು ಬಂದಿರೋದೇ 60-70 ಬಂದಿದ್ದೀನಿ. ಈಗ ಎತ್ತಾಕಿದ್ದೆ ಬ್ರೇಕ್ ಅಪ್ಲೈ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಆದರೂ ಏನಪ್ಪ ಅಂತಂದರೆ
ಇದಾಗ್ತಿಲ್ಲ, ಹೀಟ್ ಆಗಿಲ್ಲ ಒಂದು ಚೂರುವೆ. ಇವಾಗ ಇಲ್ಲಿಂದ ನನಗೆ ಇನ್ನೊಂದು ಖುಷಿ ಏನಪ್ಪ ಅಂತಂದ್ರೆ ನಮ್ಮ ಗಾಡಿ ಸಿಕ್ಕಾಪಟ್ಟೆ ಹೀಟ್ ಆಗ್ತಿತ್ತು, ಅದೊಂದು ಸಮಸ್ಯೆ ಇದ್ದಿದ್ದ ಕಾರಣಕ್ಕೆ ಏನು ಮಾಡೋಕ್ಕಾಗ್ತಿರೋಲ್ಲಪ್ಪ, ಏನು ಮಾಡೋದಪ್ಪ. ಡಿಸ್ಕೋ ಹೋಗ್ಬಿಡ್ತವೆ, ಡಿಸ್ಕೋ ಅಂತೀನಿ, ಫ್ಲ್ಯಾಪ್ ಹೋಗ್ತವೆ, ಟೈರ್ ಗಿರಿ ಅಂದರೆ ಪಂಚರ್ ಆದರೆ ಮುಂದೆಗಡೆ ಎತ್ತಕ್ಕಾಗಲ್ಲ, ಭಾರಿ ಸಮಸ್ಯೆ ಆಗುತ್ತೆ ಅನ್ನೋದೊಂದು ಮೈಂಡ್ ಸೆಟ್ಟಲ್ಲಿ ಯಾವಾಗಲೂ ಇರೋದು. ಬಟ್ ಏನಪ್ಪ ಅಂತಂದರೆ ಅಣ್ಣ ತುಂಬ ಥ್ಯಾಂಕ್ಸ್ ಅಣ್ಣ, ವೆಂಕಟೇಶ್ ಅಣ್ಣ. ನಮ್ಮ ಮೆಕ್ಯಾನಿಕ್ಗಳು ಅಂತಾರೆ ಏನೋ ಅಂತಾರೆ, ನಮ್ಗೆ ಏನೋ ಒಂಥರ ದೇವ್ರಿದ್ದಂಗೆ ಒಟ್ಟಿನಲ್ಲಿ. ಬಟ್ ಏನೇ ನೀನು ಎನಿ ಟೈಮು ಅಣ್ಣ ಏನೋ ಒಂದು ಸಮಸ್ಯೆ ಆಗಿದೆ ಅಂತಾದರೂ ನೀವು 2 ಗಂಟೆಲಿ ಕಾಲ್ ಮಾಡಿದ್ರು ರಿಸೀವ್ ಮಾಡಿದ್ದಾರೆ. ನಮ್ಮ ಮೆಕ್ಯಾನಿಕ್ಗಳ ಬಗ್ಗೆ ನಮಗೆ ತುಂಬ ಹೆಮ್ಮೆ ಇದೆ ಗುರು. ಬೇರೆ ಶೋರೂಮ್ಗಳಲ್ಲಿ ನಮ್ಗೆ ಆಲ್ಮೋಸ್ಟ್ ನಾನು ಅಬ್ಸರ್ವ್ ಮಾಡಿರೋ ಅಷ್ಟು ಬೇರೆ ಶೋರೂಮಲ್ಲಿ ನಮ್ಗೆ ಹೆಲ್ಪ್ ಮಾಡಿಲ್ಲ. ನಮ್ಮ ಶೋರೂಮಲ್ಲಿ ಏನಪ್ಪ ಅಂತ ಅಂದರೆ ಅಣ್ಣ ಹಿಂಗೆ ಪ್ರಾಬ್ಲಮ್ ಆಯ್ತೈತೆ, ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಡ್ತಾರೆ ಗುರು. ಅದು ಏನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬೇರೆ ಮೆಕ್ಯಾನಿಕ್ಗಳು ಹೆಂಗೆ ಏನು ಅಂತ ಗೊತ್ತಿಲ್ಲ. ನಮ್ಮ ಮೆಕ್ಯಾನಿಕ್ಗಳ ಹತ್ರ ಹೋದರೆ 1 ದಿನಲ್ಲೇ 2 ದಿನಲ್ಲೇ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ಇವತ್ತು ಆಗಲ್ವಾ ಡೈರೆಕ್ಟಾಗಿ ಹೇಳ್ತಾರೆ ಇದಾಗಲ್ಲ ಅಂತವ. ನಮ್ಮದು ಇದಾಗಲ್ಲ ಅಂದ್ಕೊಂಡಿದ್ದು, ಬಟ್ ಸಕ್ಸಸ್ ಆಗಿದೆ. ಇದನ್ನು ನಾನು ಹೇಳ್ಬೇಕು ಬೆಳಿಗ್ಗೆ ಅವರಿಗೆ, ಅಣ್ಣ ಫೋನ್ ಮಾಡಿ ಅಣ್ಣ ಸಕ್ಸಸ್ ಆಗೈತೆ ಅಣ್ಣ, ಕರೆಕ್ಟಾಗಿದೆ, ಇದನ್ನೇ ಬೇರೆ ಗಾಡಿಗೂ ಮಾಡಿ ಬೇರೆ ಗಾಡಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಬೇಕು. ಬೇರೆ ಗಾಡಿಯಲ್ಲಿ ಸುಮಾರು ಜನ ಕಮೆಂಟ್ ಆಗೋರು ನನಗೆ ಬ್ರೋ ಹಿಂಗಾಗಿದೆ ಅಂತ. ಬಟ್ ಏನಪ್ಪ ಅಂದರೆ ಎಲ್ರಿಗೂ ಹೇಳೋದಷ್ಟೇ, ಅದು ಏನೇನು ಚೇಂಜ್ ಮಾಡಿದ್ರು ಅಂತ ನಾನು ಅವತ್ತು ನನಗೆ ಹುಷಾರಿರಲಿಲ್ಲ, ಹಂಗಾಗಿ ನಾನು ಮಲ್ಕೊಂಡಿದ್ದೆ. ಮತ್ತು ಏನೋ ಹೊರಗಡೆಯಿಂದ ಪೈಪ್ ತರಿಸಿ ಹಾಕಿದ್ದು ನಮ್ಮ ವೆಂಕಟೇಶಣ್ಣ. ಇಲ್ಲಿ ರೈಡ್ ಜಾಸ್ತಿ, ಶೋರೂಮಲ್ಲಿ ಏನೋ ರೈಡ್ ಜಾಸ್ತಿ ಅಂತ ನನಗೆ ಯಾರೋ ಹೇಳಿದರು, ರೈಡ್ ಜಾಸ್ತಿ ಅಂತ. ಹಂಗಾಗಿ ಹಣ ಹೊರಗಡೆ ತಂದು ಕೊಡ್ತೀನಿ ಅಂದರೆ ಸರಿ ಆಯಿತು ಹೊರಗಡೆ ತಂದು ಕೊಡಪ್ಪ ಅಂತ ಹೇಳಿದರು. ಆ ಪೈಪ್ ಯಾವುದಂತ ಕೇಳ್ಕೊಂಡು ನಿಮಗೆ ಅಪ್ಡೇಟ್ ಮಾಡ್ತೀನಿ, ಹೇಳ್ತೀನಿ ಇದೇ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಅದನ್ನು ತಿಳ್ಕೊಂಡು ಬನ್ನಿ ಇವಾಗ ಹೋಗೋಣ. ಕಾಯ್ತಾ ಇದ್ದಾನೆ ವಿಡಿಯೋ ಯಾವುದಾದ್ರು ಪೈಪು ಯಾವುದು ಚೇಂಜ್ ಮಾಡಿದ್ವಲ್ಲ, ಫೋಟೋ ಕಳಿಸಿಲ್ಲ. ಬಟ್ ಆ ಫೋಟೋ ಕಳಿಸ್ಕೊತೀನಿ, ಆ ಫೋಟೋ ಕಳಿಸ್ಕೊಂಡು ನಿಮ್ಗೆ ಅಪ್ಡೇಟ್ ಆಗ್ತೀನಿ. ಆ ಪೈಪ್ನ ಚೇಂಜ್ ಮಾಡಿಸ್ಕೊಳ್ಳಿ, ಆವಾಗ ಬ್ರೇಕ್ ಅಪ್ಲೈ ಆದಾಗ ಇದಾಗುತ್ತೆ ನೋಡೋಣ. ಬನ್ನಿ ಈಗ ಸದ್ಯಕ್ಕೆ ಹೊರಟಿ ಇಲ್ಲಿಂದ ಒಂದು 100 ಕಿಲೋಮೀಟ್ರ್ ಇದೆ, ಹೋಗಿ ಹಾಕ್ಕೊಂಡು ಮಲ್ಕೊಳ್ಳೋಣ, ಬೆಳಿಗ್ಗೆ ಹೋಗೋಣ ಬನ್ನಿ. ಇದೇನು ನೋಡ್ತಾ ಇದ್ರೆ ಫ್ಲೇವರ್ನ ಫಸ್ಟು ಸ್ಟಾರ್ಟಿಂಗು ಈ ಫ್ಲೇವರ್ ಕಟ್ಟಬೇಕಾದ್ರೆ ನಾವು ಒಳಗಡೆ ಒಂದು ಹಳ್ಳಿ ಒಳಗಡೆ ಬರೋಬ ಒಂದು ಗಾಡಿ ಸಿಂಗಲ್ ಗಾಡಿ ಪಾಸ್ ಆಗೋದು, ಮತ್ತು ಇನ್ನೊಂದು ಗಾಡಿ ಪಾಸ್ ಆಗ್ತಿರಲಿಲ್ಲ. ಒಂದಂತ ಮಾಮೂಲಿ ಡಬಲ್ ರೋಡ್ ಆದಂಗೆ ಪಾಸ್ ಆಗೋದು. ಸುಮಾರು ಹೆಚ್ಚು ಕಡಿಮೆ ಒಂದು 40 ಕಿಲೋಮೀಟ್ರ್, ಒಂದು 20-25 ಕಿಲೋಮೀಟ್ರ್, 25-30 ಕಿಲೋಮೀಟ್ರ್ ಇಟ್ಕೊಳ್ಳಿ ಬೈಪಾಸು. ಅಲ್ಲಿ ಗಂಟ ಪೂರ್ತಿ ಸಿಂಗಲ್ ರೋಡಲ್ಲಿ ಬರೋವು. ಇವಾಗ ರೀಸೆಂಟಾಗಿ ಮಾಡಿರೋದ್ರಿಂದ 1 ವರ್ಷ ಬರ್ತಾ ಇದೆ. ಸದ್ಯಕ್ಕೆ ಹೆಂಗೋ ಇದೇ ಕಾರಣದಿಂದ ಈ ಬ್ರಿಡ್ಜ್ ಈ ಫ್ಲೇವರ್ ಮಾಡ್ತಿರೋ ಕಾರಣದಿಂದ ಇದು ನದಿ, ಈ ನದಿ ಮೇಲೆ ಫ್ಲೇವರ್ ಮಾಡ್ತಿರೋ ಕಾರಣಕ್ಕೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ರೋಡ್ನ. ಸುಮಾರು ಒಂದು 40 ಕಿಲೋಮೀಟ್ರ್ ಹಿಂಗೆ ಭಾರಿ ಸಿಕ್ಕಾಪಟ್ಟೆ ತುಂಬ ಹಿಂಸೆ ಆಗೋದು ವೆಹಿಕಲ್ ಓಡಿಸೋಕ್ಕೆ. ಹಂಗಾಗಿ ಲಾಸ್ ಒಳಗಡೆ ಬರೋವು. ಬಟ್ ಏನಪ್ಪ ಅಂತಂದರೆ ಸಿಕ್ಕಾಪಟ್ಟೆ ಜಾಮ್ ಆಗೋದು, ಹೆವಿ ಆಗೋದಲ್ಲಿ. ಇಲ್ಲಿ ಒಟ್ಟಾಗಿ ಕ್ಲಿಯರ್ ಆಗಿದ್ದು ಭಾರಿ ಖುಷಿ ಆಗ್ತೈತೆ. ಇವ್ರು ಕ್ಲಿಯರ್ ಮಾಡಿಕೊಟ್ಟಿರೋದು. ಮತ್ತು ಇನ್ನೊಂದೇನಪ್ಪ ಅಂದರೆ ಅಲ್ಲಿ ಒಳಗಡೆ ಹೋಗಂಗಿಲ್ಲ, ಟ್ರೈಲರ್ ಗಾಡಿಗಳು ಸಿಕ್ಕಾಪಟ್ಟೆ ಅಲ್ಲ, ಇವೆಲ್ಲ ಜಲ್ಲಿ ಗಾಡಿಗಳು, ಅವು ಜಲ್ಲಿನೇ ಹೊಡೆಯೋದಲ್ವ, ಹಂಗಾಗಿ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ಬೇಗ ಫಟಾಫಟ್ನ ಮುಗಿಸಿ ಇದನ್ನು ಫ್ಲೇವರ್ನ ಕಂಪ್ಲೀಟ್ ಮಾಡಿಕೊಟ್ಟಾರೆ. ಇದು ಬೈಪಾಸು ಸುಮಾರು ವರ್ಷ, ಒಂದು ಎಷ್ಟು ವರ್ಷ ಆಯಿತು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಫ್ಲೇವರ್ ಮಾಡೋಕ್ಕೆ ನಾವು ಬರೋಕ್ಕೆ ಸ್ಟಾರ್ಟ್ ಆದಾಗಲಿಂದ ಕ್ಲೋಸ್ ಮಾಡಿದರು. ಸುಮಾರು ಒಂದು 3-4 ವರ್ಷದಿಂದ ಫ್ಲೇವರ್ ನೀಟಾಗಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಬನ್ನಿ ಏನು ಮಾಡೋಂಗಿಲ್ಲ, ಈಗ ಕಂಪ್ಲೀಟ್ ಆಗಿದೆ, ಆರಾಮಾಗಿ ಓಡಾಡ್ತಾ ಇದೀವಿ. ಬಟ್ ಇನ್ನೊಂದು ಏನಪ್ಪ ಅಂದರೆ ಒಂದಂತ ರೋಡು ಕಿತ್ತೋಗ್ಬಿಟ್ಟಿದೆ. ರೋಡ್ ಕೆಲಸ ಮಾಡ್ತಾವ್ರೆ, ಕಿತ್ತಾಕ್ಬಿಟ್ಟು ಬರೀ ಸಿಮೆಂಟ್ ರೋಡಲ್ಲ, ಖಾಲಿ ಗಾಡಿ ಓಡ್ಸೋಕ್ಕಾಗಲ್ಲ ಗುರು. ಹೆವಿ ರಿಸ್ಕು ಅಂದರೆ ರಿಸ್ಕು, ಎತ್ತಾಕುತ್ತೆ ಕೂರಕ್ಕಾಗ್ತಾ ಇಲ್ಲ, ಅಷ್ಟು ಎತ್ತಾಕುತ್ತೆ. ಎಂಥ ಗಾಡಿ ಆದರೆ ಖಾಲಿ ಗಾಡಿ ಓಡ್ಸೋಕ್ಕಾಗಲ್ಲ ಗುರು ಈ ಸಿಮೆಂಟ್ ರೋಡಲ್ಲಿ. ಅದೊಂದು ಬೇಜಾರು. ಅದೇನಾದ್ರು ಮಿಸ್ಸಾಗಿ ತಾರ್ ರೋಡ್ ಆಗಿದ್ರೆ ಎಂಥ ಚೆನ್ನಾಗಿ ಹೋಗ್ಬಿಡ್ತಾರೆ. ಏನು ಮಾಡಬೇಕಿದ್ದೀರ ಬರೀ ಕ್ಲೂಸ್ ಕಂಟ್ರೋಲ್ ಆನ್ ಮಾಡಿ ಬಿಟ್ಬಿಟ್ಟಿದ್ರೆ ಗಾಡಿ ಅದ್ರ ಪಾಡಿಗೆ ಅದು ಹೋಗ್ತಾ ಇರೋದು. ನಮ್ಮ ಪಾಡಿ ನಾವು ಆರಾಮಾಗಿ ಸ್ಟೇರಿಂಗ್ ಮತ್ತು ಎಕ್ಸಿಲೇಟರ್ ಇಟ್ಕೊಂಡು ಆರಾಮಾಗಿ ಎಕ್ಸಿಲೇಟ್ರ್ ಅಂತೀನಿ, ಸ್ಟೇರಿಂಗ್ ಹಿಡ್ಕೊಂಡು ಒಂಚೂರು ಬ್ರೇಕ್ ಮೇಲೆ ಕಾಲು ಇಟ್ಕೊಂಡು ಮತ್ತೆ ಆನ್ ಮಾಡ್ಕೊಂಡು ಹೋಗಿದ್ರೆ ಆರಾಮಾಗಿ ಹೋಗ್ಬೋದಿತ್ತು. ಬಟ್ ಏನು ಮಾಡೋಂಗಿಲ್ಲ, ರೋಡು ಚೆನ್ನಾಗಿ ಬಾಳಿಕೆ ಬರಬೇಕು ಅಂದರೆ ಈ ಥರ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲ ಥರ ಸುಮಾರು ಹಿಂಗೆ ಐತೆ, ಹಳ್ಳದಿಡ್ಕ ಐತೆ. ಬಟ್ ಏನು ಮಾಡೋಂಗಿಲ್ಲ, ಬರ್ತಾಯಿದ್ದೀವಿ, ವಿಧಿ ಇಲ್ವ ಅನ್ನೋ ಕಾರಣಕ್ಕೆ ಹೋಗ್ಬೇಕು ಬರಬೇಕು. ಮನೆ ನಿದ್ದೆ ಎಲ್ಲಿ ಗಂಟ ಬರ್ತಾವೆ ಅಲ್ಲಿ ಗಂಟ ಗಾಡಿ ಓಡಿಸುವ.
ಏನು ಬೆಳಿಗ್ಗೆ ನಮಗೆ ಕೆಲಸ ಇಲ್ಲ, ಮಲ್ಕೊಂಡು ಏಕೋಣ. ನಿಮ್ಮ ಪ್ರಕಾರ ಇನ್ನೊಂದು ಅರ್ಧ ಗಂಟೆ ಓಡಿಸ್ಬೋದು ಗಾಡಿನ. ಸಿಕ್ಕಾಪಟ್ಟೆ ನಿದ್ದೆ ಬರೋ ಮೂಮೆಂಟ್ ಆಗ್ತಾಯಿದೆ. ಹುಡುಗರಿಗೆ ಫೋನ್ ಮಾಡ್ಕೊಂಡು ಇದು ಸೇಫಾಗಿ ಒಂದು ಜಾಗಕ್ಕೆ ಹಾಕ್ಕೊಂಡು ಆರಾಮ ಮಲ್ಕೊಂಡು ಬೆಳಿಗ್ಗೆ ಎತ್ತೋಣ. ಗುರು ಬೆಳಿಗ್ಗೆ ಬನಾರಸ್ ಬೈಪಾಸ್ ಇಲ್ಲಿ ಒಂದು 20 ಕಿಲೋಮೀಟ್ರ್ ಇದೆ. ಹಂಗಾಗಿ ಗಾಡಿನ ಇಲ್ಲೇ ಸೈಡ್ಗೆ ಹಾಕಿದ್ದು ರಾತ್ರಿ ಹೆವಿ ನಿದ್ದೆ ಬರ್ತಾಯಿದ್ದು ಅಂದ್ಬಿಟ್ಟು ಏನಪ್ಪ ಅಂತಂದರೆ ಇಲ್ಲಿ ಬಂಕ್ ಹತ್ರ ಹಾಕಿದರೆ ಬೆಳಿಗ್ಗೆಗೆ ನಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಬೋದಲ್ಲ ಅಂತ ಬಂಕ್ ಹತ್ರ ಹಾಕಿ, ಮತ್ತು ಸೇಫ್ ಇರುತ್ತಲ್ಲ, ಡೀಸೆಲ್ ಇದೆಯಲ್ಲ, ಹಂಗಾಗಿ ಇಲ್ಲೇ ಹಾಕಿದ್ದು. ಇವಾಗಿತ್ತು ನಾವು ಎಲ್ಲ ಫುಲ್ಲು ಹುಡುಗರೆಲ್ಲ ಕೈಗ ಬಂದು ಅಂಗಡಿ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ತಿಂಡಿ ಮಾಡ್ತಾಯಿದ್ವಿ. ಏನಪ್ಪ ತಿಂಡಿ ಅಂತ ಅಂದರೆ ಪುಳಿಯೋಗರೆ. ಬ್ರದರು ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಕೇಳಿದರು ಪುಳಿಯೋಗರೆ ಮಾಡಿ ಅದು ಹೆಂಗೆ ಬ್ರದರ್ ತೋರಿಸಿ ಮಾಡಿ ನಿಮ್ಮ ಗಾಡೀಲಿ ತೋರಿಸಿ ಅಂತ. ಬ್ರದರ್ ನಾವು ಮನೇಲಿ ಥರ ಮಾಡೋಕ್ಕಾಗಲ್ಲ, ಬಟ್ ಏನಪ್ಪ ಅಂತ ಅಂದರೆ ಇದ್ರ ಬಗ್ಗೆ ಈಗ ಒಂದು ಪ್ಯಾಕೆಟ್ ಬರುತ್ತಲ್ಲ ಫುಲ್ಲು ಎಂಟಿ ಇರೋದು, ಅದೊಂದು ಪ್ಯಾಕೆಟ್ ಇದೆ. ಬಟ್ ಮಾಮೂಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನೂ ಉತ್ತರಿಸ್ಕೊಂಡಿದ್ವಿ ಅಷ್ಟೇ. ನಮಗೆ ಮಾಡೋಕ್ಕೆ ಬರೋಂಗೆ ಮಾಡ್ತೀವಿ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ನಿಮಗೋಸ್ಕರನೇ ಮಾಡ್ತಿರೋದು ಪುಳಿಯೋಗರೆನ. ಹಂಗೆ ನಮ್ಮ ಹುಡುಗರು ಟೇಸ್ಟ್ ಮಾಡ್ಬೇಕಣ್ಣ ಪುಳಿಯೋಗರೆ ಮಾಡೋಣ ಅಂತ ಅಂದರು, ಹೀಗಾಗಿ ಪುಳಿಯೋಗರೆ ಮಾಡ್ತಾಯಿದ್ವಿ. ಅಡುಗೆ ಮಾಡೋಕ್ಕೆಲ್ಲ ಇಟ್ಟಿದ್ದೀವಿ. ಫೈನಲಿ ಗುರು ಪುಳಿಯೋಗರೆ ರೆಡಿ ಆಗಿದೆ. ಸಬ್ಸ್ಕ್ರೈಬರ್ ಅಣ್ಣ ನೋಡೋಣ ಈ ಥರ ಮಾಡಿದ್ದೀವಿ. ಮನೇಲಿ ಮಾಡೋಕ್ಕಾಗಲ್ಲ, ಮನೇಲಿ ಮಾಡ್ತಾರಲ್ಲ ಆ ಥರ ನಾವು ಮಾಡೋಕ್ಕಾಗಲ್ಲ. ಬಟ್ ಇಲ್ಲ ಗಾಡೀಲಿ ಅಡುಗೆ ಮಾಡ್ಕೊಂಡು ಹೆಂಗೈತ್ರಪ್ಪ ಸೂಪರ್ ಸೂಪರ್ ಅಣ್ಣ. ಗಗನಣ್ಣ ಹೇಳಿ ಅಣ್ಣ, ಏನೋ ಮಾಡೋಕ್ಕೋ ಏನೋ ಆಯ್ತು ಅನ್ಕೊಬೇಡಿ. ಫೈನಲಿ ಗುರು ಬನಾರಸ್ ಬರ್ತಾ ಇದ್ದ ಗೋರಖ್ಪುರಕ್ಕೆ ಲೋಡ್ ಆಗಿತ್ತು. ಅವನೇ ನೋಡಿ ಏನಪ್ಪ ಅಂತಂದರೆ ಅಲ್ಲೇ ಸಿಕ್ಕಿದ್ದು ನಾವು ಅಂದ್ಬಿಟ್ಟು ನಮ್ಮ ಹುಡುಗನ ಹಂಗೆ ಮಾತಾಡ್ಸ್ಕೊಂಡು ಅವನು ಗೋರಖ್ಪುರ್ಗೆ ಹೋಗ್ಬಿಟ್ಟು ಅದನ್ನು ಟೀ ಕುಡಿದು ಎರಡೋಳ ಜೊತೆಲೇ ನಮ್ಮ ಫ್ರೆಂಡೇ ಅವನಿಗೆ ಅಲ್ಲಿಂದ ಬಾಯಿ ಹೇಳ್ಬಿಟ್ಟು ಹೋಗೋಣ ಅಂತ ಹೊರಟೋಗಿದ್ರು. ಏನಿಲ್ಲ ಹೋಗಿ ಮುಚ್ಚೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮುಂದೆ ಬಂದೆ. ಯಾವುದೋ ಒಂದು ಮನೆಗೆ ಬೆಂಕಿ ಬಿಟ್ಬಿಟ್ಟೈತೆ ಗುರು. ಗ್ಯಾಸ್ ಎಲ್ಲ ಬ್ಲಾಸ್ಟ್ ಆಗಿ ಫುಲ್ಲು ಶೆಡ್ಡು ಗಿಡ್ಡೆ ಎಲ್ಲ ಸುಟ್ಟೋಗ್ಬಿಟ್ಟೈತೆ. ಸುಮಾರು ಹೊತ್ತು ಅಲ್ಲಿ ನೋಡಿದ್ರೆ ನಾವು ಇದು ಯಾವುದೋ ಊರು ಗೊತ್ತಿಲ್ಲ, ಬಟ್ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಒಟ್ಟು ಗ್ಯಾಸ್ ಬ್ಲಾಸ್ಟ್ ಆಗಿ ಇದಾಗಿರೋದಂತೆ ನೋಡೋಕ್ಕಾಗ್ತದೆ. ಫೈನಲಿ ಗುರು ಕಡ್ಲಿ ಬೈಪಾಸ್ ಹತ್ರ ಬಂದ. ಕಡ್ಲಿಲಿಂದ ಒಂದು 40 ಕಿಲೋಮೀಟ್ರ್ ಐತೆ. ಹೀಗೆ ಮಾಮೂಲಿ ನಮ್ಮ ಹುಡುಗನ ಜೊತೆಲಿ ಅವಳೆ ಎಲ್ಲಿಗಪ್ಪ ಅಂತಂದರೆ ಇಲ್ಲಿ ಅಡುಗೆ ಮಾಡ್ಕೊಂಡು ಅಂದ್ಬಿಟ್ಟು ಗಾಡಿನ ಸೈಡಿಗೆ ಹಾಕಿದ್ದೀವಿ. ಮೊಟ್ಟೆ ಬಿರಿಯಾನಿ ಮಾಡ್ತಾಯಿದ್ದೀವಿ. ಮೊಟ್ಟೆ ಸಿಕ್ಕಿರಲಿಲ್ಲ, ಸುಮಾರು ಒಂದು 50 ಕಿಲೋಮೀಟ್ರ್ ಬಂದು ಮೊಟ್ಟೆ ಬೇರೆ ಹಾಕಿದ್ದೀವಿ. ಅಲ್ಲಿ ಸಿಕ್ಕಿರಲಿಲ್ಲ. ಇಲ್ಲಿ ಪುಣ್ಯಕ್ಕೆ ಟೋಲ್ ಹತ್ರ ಇತ್ತು, ಸಿಕ್ತು ಕ್ಲೋಸ್ ಮಾಡ್ತಿದ್ರು. ಇಮಿಡಿಯೇಟ್ಲಿ ಸಿಕ್ತು. ಇವಾಗ ಇಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡಿಬಿಟ್ಟು ಸ್ಟೇ ಆಗೋಣ ತಿಂತೀವಿ. ನೋಡೋಣ ಏನೇನಾಗುತ್ತೆ ಅಂತ. ಅಡುಗೆ ಮಾಡಿದ್ಮೇಲೆ ಡಿಸೈಡ್ ಮಾಡೋಣ ಊಟ ಆದಮೇಲೆ ಅಂತ ಇದ್ದೀವಿ. ಮೊನ್ನೆ ಲಾಸ್ಟಿಗೆ ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ. ಹೆಂಗಾಯ್ತು ಸೂಪರ್. ಹಾಂ ಮಸ್ತ್ ಮಸ್ತ್. ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಬೇಕಾಯ್ತು. ಇನ್ನೊಂದು ಸ್ವಲ್ಪ ಉಪ್ಪಾ? ನಾನು ಆಗಲೇ 3 ಸ್ಪೂನ್ ಹಾಕಿದ್ದೀನಿ, ನೀನೇ ಸಾಕು ಅಂದಲ್ಲ. ನಾನೇ ಹೇಳಿದ ಹಾಕ್ರಿ ಅಂತಿಲ್ಲ ಅಂದ್ರೆ ನೀವು ಹಾಕ್ತಾನೆ. ನಿದ್ಕೊಂಡು ಕಾಣಲ್ಲ ಕಣೋ, ಕತ್ಲಲ್ಲಿ ಕಾಣಲ್ಲ. ಬನ್ನಿ ಗಾಯ್ಸ್ ಎಲ್ಲ ಊಟ ಮಾಡೋಣ. ಮೊಟ್ಟೆ ಫೈನಲಿ ಗುರು ಊಟ ಗೀಟ ಎಲ್ಲ ಮುಗೀತು. ನಾ ಈಗ ಒಂದು 50-60 ಕಿಲೋಮೀಟ್ರ್ ಹೋಗ್ಬೇಕು. ಹೋಗೋಣ, ಹೋಗಿ ಮಲ್ಕೊಳ್ಳೋಣ ಅಲ್ಲಿ. ಯಾರ್ಯಾರು ನನ್ನ ಹೊಸ್ದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಎಲ್ಲ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ನಾನು ಇನ್ಸ್ಟಾಗ್ರಾಮ್ ಅಕೌಂಟು ಕೂಡ ಫಾಲೋ ಮಾಡ್ಕೊಳ್ಳಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.